ಹಲೋ ನಮಸ್ಕಾರ, ನನ್ನ ಹೆಸರು ನೇತ್ರಾವತಿ ಅಂತ. ಯಾರೆಲ್ಲ ವರ್ಕ್ ಫ್ರಮ್ ಜಾಬ್ ಹುಡುಕ್ತಾ ಇದ್ದೀರೋ ಈ 10 ಮಿನಿಟ್ಸ್ ಈ ವಿಡಿಯೋನ ಸ್ಕಿಪ್ ಮಾಡದೆ ಇನ್ನೂ ಸ್ಕಿಪ್ ಮಾಡದೆ ನೋಡಿ. ಯಾಕೆಂದ್ರೆ ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ರು ಕೂಡ ನಿಮ್ಗೆ ಏನ್ ವರ್ಕ್ ಫ್ರಮ್ ಜಾಬ್ ಅನ್ನೋದು ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ಮತ್ತೆ ನಾನ್ ಮಾಡ್ತಾ ಇರೋಂತ ಕಂಪನಿ ಏನಂದ್ರೆ ಬಿಗ್. ನನ್ನದು ಡೀಟೇಲ್ಸ್ ಬೇಕು ಅಂದ್ರೆ ನನ್ನ ಹೆಸರು ನೇತ್ರಾವತಿ. ನಾನು ಪ್ರೊಫೆಷನಲ್ ಆಗಿ ಟೀಚಿಂಗ್ ನ ಮಾಡ್ತಾ ಇದ್ದೀನಿ. ಪಾರ್ಟ್ ಟೈಮ್ ಆಗಿ ಕೂಡ ಈ ಬಿಗ್ ಗುರುಕುಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನೊಂದು ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದು. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ. ಯಾಕೆಂದ್ರೆ ನಿಮ್ಗೆ ಎಲ್ಲಿ ಸ್ಕಿಪ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಒಂದ್ ಸ್ವಲ್ಪ ಸ್ಕಿಪ್ ಮಾಡಿದ್ರು ಕೂಡ ಅರ್ಥ ಆಗೋದಿಲ್ಲ. ಆಯ್ತಾ? ಅದಕ್ಕೋಸ್ಕರ ಎಲ್ಲೂ ಸ್ಕಿಪ್ ಮಾಡ್ಬೇಡಿ. ಹಾಗೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಟೋಟಲಿ ಫೇಕ್ ಸ್ಕ್ಯಾಮ್ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇದು ಟೋಟಲಿ ಫೇಕ್ ಅಲ್ಲ, ಸ್ಕ್ಯಾಮ್ ಅಲ್ಲ. ಹೇಗೆ ಅಂದ್ರೆ ಇದು ಟೋಟಲಿ ಗೌರ್ಮೆಂಟ್ ರಿಜಿಸ್ಟರ್ಡ್ ಆದಂತ ಕಂಪನಿ. ಆಯ್ತಾ? ಇದರಲ್ಲಿ mca.government.inಗೆ ಹೋಗಿ MCA ಸರ್ವಿಸಲ್ಲಿ ಹೋಗಿ LLP ಸರ್ವಿಸಲ್ಲಿ ಚೆಕ್ ಮಾಡಿ ಬಿಸ್ ಗುರುಕುಲ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಕಂಪ್ನಿ ಡೀಟೇಲ್ಸ್ ಪೂರ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಇದು ಸರ್ಟಿಫಿಕೇಟು, ಇದು GST ಸರ್ಟಿಫಿಕೇಟ್ಸ್ ಆಗಿರುತ್ತೆ. ಇದೆ ಕಂಪ್ಲೀಟ್ ಡೀಟೇಲ್ಸ್ ಗೌರ್ಮೆಂಟ್ ಅಂಡರ್ ಅಲ್ಲಿರುವಂತ ರಿಜಿಸ್ಟರ್ ಆಗಿರುವಂತ ಕಂಪನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದೀನಿ, ಅಲ್ಲಿ ಚೆಕ್ ಮಾಡ್ಕೋಬಹುದು. ಹಾಗೆ ಇದಕ್ಕೆ 2023ರಲ್ಲಿ ಭಾರತೀಯ ಉದ್ಯೋಗ ಅವಾರ್ಡ್ ಕೂಡ ಸಿಕ್ಕಿದೆ. रोहित कुमार शर्मा फ्रॉम दिल्ली. रोहित कुमार शर्मा भारतीय उद्योग रत्न पुरस्कार बेस्ट CEO. Looking to you, the youngest CEO I found in this auditorium in this hall. So congratulations to you first, Mr. Rohit. He is a co-founder of Bij Gurukul Private Limited. He is an expert in public speaking, sales, marketing, and entrepreneurship. Bij Gurukul is an ethics having a different platforms for the people for their benefit. So congratulations to Mr. Rohit Kumar ji. Please be on the dais. इन्हें हम सम्मानित कर रहे हैं भारतीय उद्योग रत्न पुरस्कार से. Bij Gurukul Private Limited and EduTech platform providing new. ¿Qué horas son, mi corazón? ಇದು ಹೇಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಕೊರೋನಾ ಟೈಮಲ್ಲಿ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮನೇಲೆ ಉಳ್ಕೊಬಿಟ್ಟು ಕೊರೋನಾ ಪ್ಯಾಂಡಮಿಕ್ ಬಂದಾಗ ಮನೇಲೆ ಉಳ್ಕೋತಾರೆ ಜನ. ಆಗ ಎಲ್ಲೂ ಕೂಡ ಇನ್ಕಮ್ ಸೋರ್ಸ್ ಇರೋದಿಲ್ಲ. ಆಗ ಇದೊಂದು ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಆಯ್ತು, ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ. ಇದರಲ್ಲಿ ಏನಾಯ್ತು ಅಂದ್ರೆ ಮನೇಲೆ ಕುತ್ಕೊಂಡು ಆದಾಯವನ್ನ ಮಾಡ್ಬೋದು ಅಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಯ್ತು. ಇದರಿಂದ ನಮ್ಗೆ ಯೂಸ್ಫುಲ್ ಆಗಿತ್ತು. ಹಾಗೆ ಇದ್ರಲ್ಲಿ ಯಾರ್ಯಾರು ವರ್ಕ್ ಮಾಡ್ಬೋದು ಅಂದ್ರೆ ಹೌಸ್ ಮೇಕರ್ಗಳು, ಅಂದ್ರೆ ಮನೇಲೆ ಕುತ್ಕೊಂಡು ಗೃಹಿಣಿ ಇರ್ತಾರಲ್ಲ, ಅವ್ರಿಗೆ ಇದೊಂದು ಸೂಕ್ತವಾದಂತ ಒಂದು ಕೆಲಸ. ಹಾಗೆ ಸ್ಟೂಡೆಂಟ್ ಇರ್ಬೋದು, ಪಾರ್ಟ್ ಟೈಮ್ ವರ್ಕರ್ಸ್, ಫುಲ್ ಟೈಮ್ ವರ್ಕರ್ಸ್ ಕೂಡ 2 ರಿಂದ 3 ಗಂಟೆ ಫ್ರೀ ಇದ್ರೆ ಆರಾಮಾಗಿ ಇದನ್ನ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಪಾರ್ಟ್ ಟೈಮ್ ವರ್ಕರ್ಸ್ ಕೂಡ ಇದ್ರಲ್ಲಿ ಮಾಡ್ಬೋದು. ಫುಲ್ ಟೈಮ್ ವರ್ಕರ್ಸ್ ಕೂಡ 2 ರಿಂದ 3 ಗಂಟೆ ಜಾಬ್ಸ್ ಮಾಡೋರು ಜಾಬ್ಸ್ ಫ್ರೀ ಮಾಡ್ಕೊಂಡು ಮಾಡ್ಬೋದು. ಇಲ್ಲಿ ಕೆಲವು ಕೋರ್ಸಸ್ ಇದೆ, ಆ ಕೋರ್ಸಸ್ ನಾವು ಜಾಯ್ನ್ ಆಗ್ಬೇಕು. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತಾ ಅಂತ ನಿಮ್ಗೆ ಡೌಟ್ ಇರುತ್ತೆ. ಹೌದು, ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಇದು ಲೈಫ್ ಟೈಮ್ ಆಕ್ಸೆಸ್ ಕೊಡ್ತಾರೆ. ನೀವು ಏನೇ ಅಪ್ಡೇಟ್ಸ್ ಇದ್ರು ಕೂಡ ಈ ಕಂಪನಿಲಿ ಇರುತ್ತೆ. ಹಾಗೆ ನನ್ನ ಕಡೆಯಿಂದ ನಿಮ್ಗೆ ಕನ್ನಡ ಗೈಡೆನ್ಸ್ ಸಿಗುತ್ತೆ. ಹಾಗೆ ಇದರಲ್ಲಿ ಪ್ಲಾಟಿನಮ್ ಕೋರ್ಸಸ್ ಅಂತಾನೆ ಇರುವಂತ ಕೋರ್ಸ್ ಬಿಸ್ನೆಸ್ ಮಾಸ್ಟರಿ. ಇದರಲ್ಲಿ ಟೋಟಲಿ 46 ಕೋರ್ಸಸ್ ಇರುತ್ತೆ. ಇದರ ಪ್ರೈಸ್ ಬಂದು 26,999. ಇದರಲ್ಲಿ ಕೆಲವೊಂದು ಟಾಪ್ ಮೋಸ್ಟ್ ಕೋರ್ಸಸ್ ಇರುತ್ತೆ. ಇದರಲ್ಲಿ ಅಫಿಲಿಯೇಟ್ ಮತ್ತೆ ಫ್ರೀಲಾನ್ಸಿಂಗ್ ಅನ್ನೋ ಕೆಲಸಗಳು ಕೂಡ ಇರುತ್ತೆ. ಅಫಿಲಿಯೇಟ್ ಅಂದ್ರೆ ನಾವು ಒಂದು ಪ್ರಾಡಕ್ಟ್ ನ ಇನ್ನೊಬ್ರಿಗೆ ಕಮಿಷನ್ ಮೂಲಕ ಬೈ ಮಾಡುವಂತದನ್ನ ನಾವು ಅಫಿಲಿಯೇಟ್ ಅಂತೀವಿ. ಫ್ರೀಲಾನ್ಸಿಂಗ್ ಅಂತ ಅಂದ್ರೆ ನಾವು ಒಂದು ಪ್ರಾಜೆಕ್ಟ್ ನ ತಗೊಂಡು ಆ ಪ್ರಾಜೆಕ್ಟ್ ನ ಒಂದು ಕಂಪನಿಗೆ ನಾವು ಮಾಡ್ಕೊಟ್ರೆ ಅದರಿಂದ ನಮ್ಗೆ ಇನ್ಕಮ್ ನ ಕ್ರಿಯೇಟ್ ಆಗುತ್ತೆ. ಹಾಗೆ ಇಲ್ಲಿ ಗೋಲ್ಡನ್ ಕೋರ್ಸಸ್ ಅಂದ್ರೆ ಫೈನಾನ್ಸ್ ಮಾಸ್ಟರಿ. ಇದರಲ್ಲಿ ಒಟ್ಟು 35 ಕೋರ್ಸಸ್ ಇರುತ್ತೆ. ಇದರ ಪ್ರೈಸ್ ಬಂದು 18,999 ಇರುತ್ತೆ. ಇದು ಕೂಡ ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಇರುತ್ತೆ. ಹಾಗೆ ನೆಕ್ಸ್ಟ್ ಬಂದು ಇನ್ಫ್ಲೂಯೆನ್ಸ್ ಮಾಸ್ಟರಿ. ಇನ್ಫ್ಲೂಯೆನ್ಸ್ ಮಾಸ್ಟರಿಲಿ 28 ಕೋರ್ಸಸ್ ಇರುತ್ತೆ. ಇದರಲ್ಲಿ 13,999 ರೂಪಾಯಿ ಇರುತ್ತೆ. ಹಾಗೆ ಇದು ಟ್ರಾಫಿಕ್ ಮಾಸ್ಟರಿಯಲ್ಲಿ 19 ಕೋರ್ಸಸ್ ಇರುತ್ತೆ. ಇದರಲ್ಲಿ 7,999 ರೂಪಾಯಿ ಇರುತ್ತೆ. ಹಾಗೆ ಬ್ರ್ಯಾಂಡಿಂಗ್ ಮಾಸ್ಟರಿ ಕೂಡ 9 ಕೋರ್ಸಸ್ ಇರುತ್ತೆ. ಇದರಲ್ಲಿ 3,999 ಇರುತ್ತೆ. ಹಾಗೆ ಮಾರ್ಕೆಟಿಂಗ್ ಮಾಸ್ಟರಿ ಕೂಡ ಇರುತ್ತೆ. ಹಾಗೆ ಮಾರ್ಕೆಟಿಂಗ್ ಮಾಸ್ಟರಿ ಕೂಡ 1,399 ರೂಪಾಯಿ ಇರುತ್ತೆ. ಇದರಲ್ಲಿ ಡಿಜಿಟಲ್ ಮಾರ್ಕೆಟ್ ಹೇಗೆ ಇರುತ್ತೆ ಪ್ರತಿಯೊಂದು ಡೀಟೇಲ್ ಕೊಡ್ತಾರೆ. ಇನ್ನೂ ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ, ಹಾಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತಾ ಹೋಗುತ್ತೆ. ಇನ್ನೂ ಕನ್ಫ್ಯೂಷನ್ ಇಟ್ಟು ಯಾರು ಕ್ರಿಯೇಟ್ ಮಾಡ್ತೀನಿ ಐಡಿ ಅನ್ನೋರು ಜಾಯ್ನಿಂಗ್ ಅಂತ ಕಳಿಸಿ. ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಸಿಗುತ್ತೆ. ಹಾಗೆ ಜಾಯ್ನಿಂಗ್ ಅಂತ ಕಳಿಸಿದ್ರೆ ನಾನು ಲಿಂಕ್ ನ ಕಳ್ಸಿಕೊಡ್ತೀನಿ. ಅದ್ರ ಮೂಲಕ ನೀವು ಜಾಯ್ನ್ ಆಗ್ಬೋದು.